ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಾವೆಲ್ಲ ಒಂದೊಂದು ಬಾರಿ ಕೇಳಿರ್ತೀವಿ, ನಮಗೆ ಕಷ್ಟ ಅಂತಕ್ಕಂಥದ್ದು ಹೇಳಿಕೊಳ್ಳಲಾರದು, ಅಂದರೆ ಬೆಟ್ಟದಷ್ಟಿದೆ ನಮ್ಮ ಕಷ್ಟಗಳು. ಅಂತಹ ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನು ಯಾರಾದರೂ ಕೂಡ ಕೈ ಹಿಡಿದ ಮೇಲೆ ಎತ್ತಿಬಿಟ್ರೆ ಹೇಗಾಗುತ್ತೆ ಅಂತಂದರೆ, ಒಂದು ರೀತಿ ಕತ್ತಲೆ ಮನೆಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳಕು ಹೇಗೆ ಬಂದುಬಿಡುತ್ತೋ ಹಾಗೆಯೇ ಇವತ್ತಿರತಕ್ಕಂತಹದ್ದು ಪೂರ್ಣಿಮಾ ಮಾತ್ರವಲ್ಲ, ವ್ಯಾಸ ಪೂರ್ಣಿಮಾ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತಾರೆ. ವ್ಯಾಸ ಕೈಯಾಡಿಸಿದ ಕೃತಿ ಯಾವುದಿದೆ? ಎಲ್ಲದರಲ್ಲೂ ಕೂಡ ಆತ ಕೈಯಾಡಿಸಿರ್ತಕ್ಕಂತಹದ್ದು. ನಾವು ಯಾವುದೇ ಗ್ರಂಥ ಪುರಾಣ ಏನು ತೆಗೆದರೂ ಕೂಡ ವ್ಯಾಸ ಕಾಣಿಸ್ಕೊಳ್ತಾನೆ. ಅಂತಹ ವ್ಯಾಸ ಪೂರ್ಣಿಮೆಯ ದಿನದೊಂದು ಒಂದಷ್ಟು ಜ್ಞಾನದ ಕಡೆ ಹೋಗೋಣ ಅಂತಂದರೆ, ನಾವೆಲ್ಲರೂ ಕೂಡ ನಮ್ಮದಾಗಿರ್ತಕ್ಕಂತಹ ಪವಿತ್ರವಾಗಿದ್ದ ಗ್ರಂಥವನ್ನು, ಇವತ್ತು ಭಗವದ್ಗೀತೆಯನ್ನು ಮನೆಗೆ ತರತಕ್ಕಂಥದ್ದು, ಒಂದಷ್ಟು ಶ್ಲೋಕಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ತಕ್ಕಂಥದ್ದು, ನಮ್ಮ ಭಾರತ ಇತಿಹಾಸದ ಬಗ್ಗೆ ಒಂದಷ್ಟು ಪುಟಗಳನ್ನು ಮೆಲುಕು ಹಾಕುವಂಥದ್ದು, ಅಂತಹ ವಿಜ್ಞಾನದ ಪಡೆದುಕೊಳ್ತಕ್ಕಂಥ ದಿನ ಈ ಒಂದು ವ್ಯಾಸ ಪೂರ್ಣಿಮೆ ಆಗಿರ್ತಕ್ಕಂಥದ್ದು ನನ್ನ ಪ್ರೀತಿಯ ಬಂಧುಗಳೇ. ಹಾಗೆಯೇ ಈ ದಿವಸ ಶಾಕಾಹಾರವನ್ನು ದಾನ ಮಾಡ್ತಕ್ಕಂತಹದ್ದು ಕೂಡ. ಇನ್ನು ಇವತ್ತು ಪ್ರಾರಂಭದಲ್ಲೇ ಬಹುಶಃ ಸಾತ್ವಿಕ ಸಮಯ ಅಂತ ನಾವೇನು ಕರಿತೀವೋ, 6 ಗಂಟೆಯಿಂದ 9 ಗಂಟೆ ಸಾತ್ವಿಕ ಸಮಯದಲ್ಲಿ ಕಾಮಧೇನುವನ್ನು ಅಭಿವೃದ್ಧಿಗೆ ನಾವು ಹೋಲಿಸ್ತೇವೆ. ಅಂತಹ ಕಾಮಧೇನುವಿಗೆ ಈ ದಿವಸ ಓಂ ಸುರಭ್ಯೇ ನಮಃ ಅಂತಕ್ಕಂತಹದ್ದು. ಯಾಕಂದರೆ ದೇವಲೋಕದಲ್ಲಿರ್ತಕ್ಕಂತಹ ಆ ಹಸುವಿನ ಹೆಸರೇ ಸುರಭಿ ಆಗಿರತಕ್ಕಂಥದ್ದು. ಅಂತಹ ಸುರಭಿಗೆ ಇವತ್ತು ನೀವು ಅಕ್ಕಿ, ಬೆಲ್ಲ, ಬಾಳೆಹಣ್ಣನ್ನು ಕಿವುಚಿ ಕೊಡ್ತಕ್ಕಂತಹದ್ದು. 4 ಪ್ರದಕ್ಷಿಣೆಯನ್ನು ಹಾಕ್ತಾ ಓಂ ಸುರಭ್ಯೇ ನಮಃ ಈ ಮಂತ್ರಾನುಷ್ಠಾನವನ್ನು ತಾವು ಮಾಡಿಕೊಳ್ತೀರಿ. ನಿಮ್ಮ ಪ್ರಗತಿಯತ್ತ ತಾವು ಹೆಜ್ಜೆ ಆಗ್ತಕ್ಕಂಥದ್ದನ್ನು ನೀವೇ ಕಾಣ್ತೀರಿ. ಶುಭಂ ಭೂಯಾತ್. ಒಳಿತಾಗಲಿ.